ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯೌದೀರ್ಯ ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿನ ಶುಭಂ ಕರೋತಿ ವಾಚಾನ ಬಂಕುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನದಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಗ್ನಸಾಲಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಶ್ರೀಮದಾಯ ಕೃಷ್ಣ ಪ್ರಸಾದ ಮೊದಲು ಶ್ರೀಮತಿ ಜಯಪತಾಗ ಸ್ವಾಮಿ ನಮೋ ನಮೋ ಆಚಾರ್ಯ ನಿತ್ಕರಂ ತಾಯಿ ನಗರಗರಂ ತಾರಿಣಿ ನಮ ಓಂ ಶ್ರೀಮದಾಯ ಕೃಷ್ಣ ಪ್ರಸಾದ ಮೊದಲು ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ಶೂನ್ಯವಾದ ಭಾಷಾ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಶ್ರೀಮದ್ ಭಾಗವತಂ 8th ಕ್ಯಾಂಟೋ 2nd ಚಾಪ್ಟರ್ ಗಜೇಂದ್ರನ. ಸೊ ಗಜೇಂದ್ರನಿಗೂ ಏನು ಒಂದು ಆಪತ್ತು ಬಂತು ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ಈ ಅಧ್ಯಾಯದಲ್ಲಿ ನಾವು ಬಂದು ಪೂರ್ತಿ 33 ಶ್ಲೋಕಗಳಿದೆ. ಮತ್ತೆ ಆ ಜಾಗ, ಆ ಗಜೇಂದ್ರನ ಇರೋ ಆ ಜಾಗ ಯಾವ ತರ ಇತ್ತು, ಸೊ ಅದ್ ಬಗ್ಗೆ ಎಲ್ಲ ನಾವು ನೋಡಬೇಕು. ಫಸ್ಟ್ ಇಲ್ಲಿ ಬಂದು ಶುಕದೇವ ಗೋಸ್ವಾಮಿ ಬಂದು ಪರೀಕ್ಷಿತ್ ಕೇಳ್ತಾ ಇದ್ದಾರೆ, ಓ ನನ್ನ ಪ್ರಿಯ ರಾಜ, ಇಲ್ಲಿ ತ್ರಿಕೂಟ ಪರ್ವತ ಅನ್ನೋ ಒಂದು ದೊಡ್ಡ ಪರ್ವತ ಇತ್ತು. ಆಕ್ಚುಲಿ ನೀವು ನೋಡಿದ್ರೆ ನಾವು ಬಂದು 5th ಕ್ಯಾಂಟೋಲಿ ನೋಡಿದ್ವಿ. 5th ಕ್ಯಾಂಟೋಲಿ ಏನೇನು ಸಮುದ್ರಗಳು ಇದೆ, ಏನೇನು ದ್ವೀಪಗಳು, ಏನೇನು ಸಮುದ್ರಗಳು ಇದೆ ಅಂತ ನೋಡಿದ್ವಿ ಇಲ್ವಾ. 7 ದ್ವೀಪಗಳು 7 ಸಮುದ್ರಗಳೆಲ್ಲ ಇದೆ. ಒಂದು ಬಂದು ಉಪ್ಪಿನ ಸಮುದ್ರ, ಮತ್ತೆ ಇದು ಶುಗರ್ ಕ್ಯಾನ್ ಜ್ಯೂಸು ಆ ಸಮುದ್ರ ಇರುತ್ತೆ, ಮತ್ತೆ ಲಿಕ್ಕರ್ ಸಮುದ್ರ, ಮಧು ಸಮುದ್ರ ಇರುತ್ತೆ, ಆಮೇಲೆ ತುಪ್ಪದ ಸಮುದ್ರ, ಹಾಲಿನ ಸಮುದ್ರ, ಮತ್ತೆ ಮೊಸರು ಸಮುದ್ರ, ಮತ್ತೆ ಒಳ್ಳೆ ನೀರು ಕುಡಿಯೋ ನೀರು ಸಮುದ್ರ. ಸೊ ಈ ತರ ಎಲ್ಲ ಸಮುದ್ರಗಳಿದೆ, ನಾವು 5th ಕ್ಯಾಂಟೋಲಿ ನೋಡಿದೀವಿ ಅಲ್ವಾ. ಸೊ ಅದೇ ತರ ಇಲ್ಲಿ ಬಂದು ಆ ಹಾಲಿನ ಸಮುದ್ರ ನೋಡಿದೀವಲ್ಲ. ಸೊ ಇವಾಗ ನೀವು ನೋಡಿ, ಇಲ್ಲಿ ಅಕ್ಕಪಕ್ಕ ಅದಾವುದು ದೊಡ್ಡ ಸಮುದ್ರ ಇದೆ, ಮಧ್ಯದಲ್ಲಿ ಚಿಕ್ಕ ಚಿಕ್ಕ ದ್ವೀಪಗಳು, ಐಲ್ಯಾಂಡ್ ತರ ಇರುತ್ತಲ್ವಾ. ಸೊ ಆ ತರ ಈ ಹಾಲಿನ ಸಮುದ್ರ ಮಧ್ಯದಲ್ಲಿ ಒಂದು ಚಿಕ್ಕ ಐಲ್ಯಾಂಡ್ ತರ ಇರುತ್ತೆ. ಓಕೆ, ಅದೇ ಏನು ಈ ತ್ರಿಕೂಟ ಪರ್ವತ ಇರೋ ಒಂದು ಚಿಕ್ಕ ಐಲ್ಯಾಂಡ್ ಅದು. ಆಕ್ಚುಲಿ ಆ ಪರ್ವತ ಎಷ್ಟು ಉದ್ದ ಎಷ್ಟು ಅಗಲ ಅಂದ್ರೆ 10,000 ಯೋಜನೆಗಳು ಉದ್ದ, 10,000 ಯೋಜನೆಗಳು ಅಗಲ. ಅதாவது ನೀಲ ಅಗಲ ಹೇಳ್ತಾರಲ್ಲ, ಸೊ ಆ ತರ ನೀಲ ಅಗಲ ಎಲ್ಲ ಅಷ್ಟೇ. ಓಕೆ, ಆದ್ರೆ ನಾವು ಮೈಲ್ಸ್ ಲೆಕ್ಕ ಇಟ್ಟಿದ್ರೆ 70,000, ಸೊ 80,000 ಮೈಲ್ಸ್. ಓಕೆ, 80,000 ಮೈಲ್ಸ್ ಅಷ್ಟು ಉದ್ದ, ನೀಲ ಅಗಲ ಮತ್ತೆ ಹೈಟು ಎಲ್ಲ. ಆ ಹಾಲಿನ ಸಮುದ್ರಲ್ಲಿ ಈ ತರ ಒಂದು ಚಿಕ್ಕ ಐಲ್ಯಾಂಡ್ ತರ ಇರುತ್ತೆ, ಅಷ್ಟು ಸೌಂದರ್ಯವಾಗಿದೆ ನೋಡಕ್ಕೆ. ಅಲ್ಲಿ ಈ ಶಿಖರಗಳು, ಇವಾಗ ಬೆಟ್ಟ ನೋಡಿದೀವಿ, ಆ ಬೆಟ್ಟ ಮೇಲ್ಗಡೆ ಶಿಖರಗಳು, ಸಟ್ ಹೈಯೆಸ್ಟ್ ಪೀಕ್ ಅನ್ನು ಹೇಳ್ತಾರೆ. ಸೊ ಆ ಹೈಯೆಸ್ಟ್ ಪೀಕು ಏನೇನು ಇರುತ್ತೆ ಅಂದ್ರೆ, ಅಯನ್ ಪೀಕ್, ಒಂದು ಬಂದು ಸಿಲ್ವರ್ ಪೀಕು, ಬೆಳ್ಳಿ, ಒಂದು ಬಂದು ಚಿನ್ನದ ಪೀಕ್, ಚಿನ್ನ ಅಂದ್ರೆ ಇಟ್ಸ್ ಗೋಲ್ಡ್. ಓಕೆ, ಸೊ ಆ ತರ 3 ಟೈಪ್ಸ್ ಆಫ್ ಹೈಯೆಸ್ಟ್ ಪೀಕ್ಸ್ ಇರುತ್ತೆ ಅಲ್ಲಿ. ಅದು ಅಷ್ಟು ಉದ್ದವಾಗಿರುತ್ತಂತೆ ಆ ಶಿಖರಗಳೆಲ್ಲ. ಸೊ ಕೆಳಗೆ ಏನು ಪೂರ್ತಿ ಹಾಲಿನ ಸಮುದ್ರ. ಆ ಹಾಲಿನ ಸಮುದ್ರ ಮಣ್ಣು ಯಾವ ತರ ಅಷ್ಟು ಸ್ಮೂತ್ ಆಗಿರುತ್ತಂತೆ. ಮತ್ತೆ ಇಲ್ಲಿ ನೀವು ಸಮುದ್ರದಲ್ಲಿ ಹೋಗಿ ನೋಡಿದ್ರೆ ಕಲ್ಲು ಮಣ್ಣು ಎಲ್ಲ ಬಂದು ಅಲೆ ಜೊತೆಲಿ ಬರುತ್ತಲ್ವಾ, ಆ ತರ ಇಲ್ಲಿ ಬಂದು ರತ್ನಗಳು. ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಈ ತರ ಸ್ಟೋನ್ಸ್, ಇಟ್ಸ್ ಮೆನಿ ವೆರೈಟೀಸ್ ಆಫ್ ಸ್ಟೋನ್ಸ್, ಲೋಹಗಳು. ಸೊ ಈ ತರ ಎಲ್ಲ ಬಂದು ಆ ಸ್ಟೋನ್ಸ್ ಬಂದು ಅಲ್ಲಿ ಇರುತ್ತಂತೆ. ಅದೇ ತರ ಅಲ್ಲಿ ಇರೋ ಮರಗಳು ಆಗಲಿ, ಹಳ್ಳಿಗಳೇ ಆಗಲಿ, ಮತ್ತೆ ಗಿಡಗಳು ಅಷ್ಟು ಚೆನ್ನಾಗಿದೆ ಅಂತೆ. ಅಲ್ಲಿ ಬಂದು ಫಾಲ್ಸ್,
ಆ ಫಾಲ್ಸ್ ಇರುತ್ತೆ, ಅದೆಲ್ಲ ನೋಡುವಾಗ ಅಷ್ಟು ಚೆನ್ನಾಗಿದೆ ಅಂತೆ ಆ ಬೆಟ್ಟ. ನೋಡಿ ಮಾತಾಜಿ, ಸಮುದ್ರ ಇಂದು ಅಲೆ ಬರ್ತಾ ಇದೆ, ಆ ಅಲೆ ಜೊತೆಲಿ ಈ ತರ ರತ್ನಗಳು ಮತ್ತೆ ಏನೇನೋ ಸ್ಟೋನ್ಸ್ ಎಲ್ಲ ಬಂದ್ರೆ ಯಾವ ತರ ಇರುತ್ತೆ ನೋಡಕ್ಕೆ. ಅಷ್ಟು ಆ ಜ್ಯುವೆಲ್ಸ್ ಚೆನ್ನಾಗಿರುತ್ತಲ್ವಾ, ಆ ಸ್ಟೋನ್ಸ್ ಜ್ಯುವೆಲ್ಸ್ ಎಲ್ಲ. ಯಾಕಂದ್ರೆ ಅದು ಹಾಲಿನ ಸಮುದ್ರ ನೋಡಿ, ಆ ಹಾಲಿನ ಸಮುದ್ರ ಅಷ್ಟು ಚೆನ್ನಾಗಿರುತ್ತಂತೆ. ಸೊ ಯಾವ ಸೈಡು, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಯಾವ ಸೈಡ್ ನೋಡಿದ್ರೆ ಪೂರ್ತಿ ಈ ತರ ಸ್ಟೋನ್ಸೇ ಇರುತ್ತಂತೆ, ಮರಗದ ಕಲ್ಲು ಮತ್ತೆ ಏನೇನೋ ಕಲ್ಲೆಲ್ಲ ಅಲ್ಲಿ ಇರುತ್ತಂತೆ. ಸೊ ನಾವು ಬಂದು ಕಲ್ಪನೆ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಆ ತರ ನಾವು ನೋಡಿದೇ ಇಲ್ಲ. ಸೊ ನೋಡಿದ್ರೆ ಓಕೆ ಆ ತರ ಇರುತ್ತೆ ಅನ್ಕೋಬಹುದು, ಬಟ್ ನಾವು ನೋಡಿದೇ ಇಲ್ಲ. ಹಾಲಿನ ಸಮುದ್ರ ನೋಡಕ್ಕಾಗುತ್ತಾ? ಇಲ್ವೇ. ಆ ಹಾಲಿನ ಸಮುದ್ರಲ್ಲಿ ಈ ತರ ವೆರಿ ಹೈ ಸ್ಟೋನ್ಸ್ ಎಲ್ಲ ಬಂದಿರುತ್ತೆ ಅಂದ್ರೆ ಯಾವ ತರ ಇರುತ್ತೆ. ಸೊ ಮತ್ತೆ ಆ ಮೇಲ್ಗಡೆ ಇರೋ ಲೋಹಗಳು ಇರುತ್ತಲ್ಲ, ಸ್ವರ್ಗಲೋಹಗಳು, ಅದ ಮೇಲೆ ಇರೋ ಸಿದ್ಧರುಗಳು, ವಾರಣರುಗಳು, ಆ ತರ ಮೇಲ್ಗಡೆ ಇರೋ ಲೋಹಲ್ಲಿ ಇರೋ ವಾಸಿಗಳು, ಸಿದ್ಧರುಗಳು, ಸಾರಣಗಳು, ಗಂಧರ್ವರುಗಳು, ವಿದ್ಯಾಧರಗಳು, ಸರ್ಬಗಳು, ಕಿನ್ನರ್ಗಳು, ಅಪ್ಸರಸ್ಗಳು. ಸೊ ಇವರೆಲ್ಲ ಏನ್ ಮಾಡ್ತಾರಂತೆ, ರೆಸ್ಟ್ ಮಾಡಕ್ಕೆ ಈ ಜಾಗಕ್ಕೆ ಬರ್ತಾರಂತೆ, ಇರುದು ಮತ್ತೆ ಈ ಜಾಗಕ್ಕೆ ಬರ್ತಾರೆ. ಯಾಕಂದ್ರೆ ಇದು ಬಂದು ಇವಾಗ ನಾವು ಕೂಡ ಏನ್ ಮಾಡ್ತೀವಿ, ಓಕೆ 6 days ಜಾಬ್ ಮಾಡ್ತೀವಿ, 1 day ವೀಕೆಂಡ್ ಜಾಲಿಯಾಗ ನಾವು ರೆಸ್ಟ್ ತಗೋಬೇಕು, ಎಲ್ಲರೂ ನಿದ್ರೆ ಮಾಡ್ತಾರೆ ಕೆಲವರು, ಇಲ್ವಾ? ಸೊ ಆ ತರ ಇವರೆಲ್ಲ ಅಲ್ಲಿ ಸ್ವರ್ಗಲ್ಲಿ ಇರ್ತಾರೆ, ಆದ್ರೆ ಇಲ್ಲಿ ಬಂದು ಅವರು ಒಂದು ರೆಸ್ಟ್ ತರ. ಕೆಲವ್ರು ಏನ್ ಮಾಡ್ತಾರೆ, ಓಕೆ ನಾವು ಬಂದು ಮಾಲ್ತೀವ್ಸ್ ಟ್ರಿಪ್ ಹೋಗೋಣ. ಸೊ ವರ್ಷ ಪೂರ್ತಿ ಡ್ಯೂಟಿ 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 ಸಾಕಾಗಿ ಬಿಟ್ಟಿದೆಯಪ್ಪ, ಓಕೆ ಸ್ವಲ್ಪ ಮಾಲ್ತೀವ್ಸ್ ಹೋಗಿ ಅಲ್ಲಿ ಆರಾಮಾಗಿ ಇದ್ಬಿಟ್ಟು ಬರೋಣ. ಆಕ್ಚುಲಿ ಮಾಲ್ತೀವ್ಸ್ ಯಾಕೆ ಹೋಗ್ತಾರೆ, ಅಲ್ಲಿ ನೀರು ಅಷ್ಟು ಪ್ಯೂರ್ ಆಗ ವೈಟ್ ಆಗಿರುತ್ತೆ, ಅಲ್ಲಿ ಮಣ್ಣು ಅಷ್ಟು ವೈಟ್ ಆಗಿರುತ್ತೆ. ಸೊ ಅಲ್ಲಿ ಜಾಗವು ಅಷ್ಟು ಆಕರ್ಷಣೆ ಆಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಆ ವಾತಾವರಣಗಳು, ಇಲ್ವಾ? ಸೊ ಅದೇ ತರ ಮೇಲ್ಗಡೆ ಇರೋ ಲೋಕಲ್ಲಿರೋರು ಎಲ್ಲರೂ ಇಲ್ಲಿ ಬಂದು ಏನೋ ಏನೋ ಮಾಲ್ತೀವ್ಸ್ ಹೋಗೋ ತರ ಈ ಬೆಟ್ಟಕ್ಕೆ ಬಂದು ಎಲ್ಲರೂ ಆರಾಮ್ ತಗೊಳ್ತಾರಂತೆ, ಆರಾಮಾಗಿ ಇರ್ತಾರೆ. ಅಲ್ಲಿ ಬಂದ್ರೆ ಎಲ್ಲರೂ ಆಟ ಆಡೋದು ಎಲ್ಲ ಮಾಡ್ತಾರೆ. ಅಲ್ಲಿ ಬಂದು ದೊಡ್ಡ ದೊಡ್ಡ ಬೆಟ್ಟಗಳು, ಆ ಗೊಗೆ ಅದೆಲ್ಲ ತುಂಬಿ ಇರುತ್ತಂತೆ. ಯಾಕಂದ್ರೆ ಎಲ್ಲ ಸ್ವರ್ಗಲೋಕ ವಾಸಿಗಳು ಬಂದು ಎಲ್ಲರೂ ಅಲ್ಲಿ ರೆಸ್ಟ್ ತಗೊಳ್ತಾರಲ್ವಾ, ಎಲ್ಲರೂ ಅಲ್ಲಿ ಬಂದು ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು, ಸೊ ಈ ತರ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ಅಲ್ಲಿ ಬಂದು ಇಟ್ಸ್ ಎಕೋ ಸೌಂಡ್, ಆ ಎಕೋ ಸೌಂಡ್, ಯಾಕಂದ್ರೆ ಇವಾಗ ಯಾರೇ ಇಲ್ಲ ಆ ಜಾಗಲಿ ಹೂ ಮಾಡಿದ್ರೆ ಏನಾಗುತ್ತೆ, ಹೂ ಕೇಳಿಸುತ್ತೆ, ಅಟ್ಸ್ ಎಕೋ ಸೌಂಡ್ ಬರುತ್ತಲ್ವ. ಸೊ ಆ ತರ ಅಲ್ಲಿರೋ ಸಿಂಗಗಳು ಏನ್ ಮಾಡುತ್ತಂತೆ, ಗರ್ಜನೆ ಮಾಡುತ್ತಂತೆ. ಬಟ್ ಆ ಬೆಟ್ಟ ಯಾರೇ ಇಲ್ಲ, ಅದಕ್ಕೆ ಅದು ಅಲ್ಲಿ ಎಕೋ ಸೌಂಡ್ ಬರುತ್ತಂತೆ. ಅದು ಕೇಳಿ ಆ ಸಿಂಗಕ್ಕೆ ಅಷ್ಟು ಖುಷಿ ಆಗುತ್ತಂತ, ಓ ನಾನೇ ಈ ಕಾಡಕ್ಕೆ ರಾಜ, ಸೊ ನನ್ನಿಂದ ಬೇರೆ ಯಾವ್ದು ಇರ್ತಾರ ಏನೋ. ಸೊ ಅದು ಆ ತರ ಗರ್ಜನೆ ಮಾಡಿ ಮಾಡಿ ಅದು ಸಂತೋಷ ಪಡುತ್ತಂತೆ. ಸೊ ಈ ತರ ಮಾಡ್ತಾ ಇದ್ದಾರೆ. ಸೊ ಇವಾಗ ಆ ತ್ರಿಕೂಟ ಪರ್ವತ ಅಲ್ಲಿರೋ ಮಿರುಗಗಳು ಯಾವ ತರ ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ಇವಾಗ ಒಬ್ಬೊಬ್ಬರು ಒಂದೊಂದು ಫಾರ್ಮ್ ಹೌಸ್ ಇಟ್ಕೊಂಡಿರ್ತಾರೆ. ಓಕೆಪಾ ನಾವು ವರ್ಷಕ್ಕೆ ಒಂದು ಟೈಮ್ ಹೋಗಿ ಒಂದು 10 ದಿವಸ ಫಾರ್ಮ್ ಹೌಸ್ಲಿ ಆರಾಮ್ ರೆಸ್ಟ್ ತಗೋಬೇಕಪ್ಪ. ಸೊ ಆ ತರ ಆರಾಮ್ ತಗೊಂಡು ಇಟ್ಬಿಟ್ಟು ಬರ್ತಾರೆ. ಸೊ ಅವ್ರ ಫಾರ್ಮ್ ಹೌಸ್ ಅಂದ್ರೆ ಅವರದು ಆ ಜಾಗ ಅವರದು, ಆ ತೋಟ ಎಲ್ಲ ಪೂರ್ತಿ ಆ ಗಾರ್ಡನೇ ಅದು ಅವರದ್ದು, ಇಲ್ವಾ? ಆತರ ಸ್ವರ್ಗಲ್ಲಿರೋರೆಲ್ಲ ಸೊ ಈ ಜಾಗಲ್ಲಿ ಒಂದೊಂದು ಜಾಗ ಅವರವರು ತಗೊಂಡ್ಬಿಟ್ಟಿದಾರಂತೆ. ಅಲ್ಲಿ ಮೆನಿ ಟೈಪ್ಸ್ ಆಫ್ ಬರ್ಡ್ಸ್, ಪಕ್ಷಿಗಳು ಅಷ್ಟು ಚೆನ್ನಾಗಿದೆ ಎಲ್ಲ. ಅದು ಬಂದು ಹಾಡುತ್ತಂತೆ, ಅದದು ವಾಯ್ಸಲ್ಲಿ
ಕಿರ್ಚುವಾಗ ಅಷ್ಟು ಚೆನ್ನಾಗಿರುತ್ತೆ ಅಂತೆ. ಆ ತ್ರಿಕೂಟ ಪರ್ವದಲ್ಲಿ ಅಷ್ಟು ಚೆನ್ನಾಗಿದೆ. ಅಲ್ಲಿ ಬಂದು ಕೆರೆಗಳಿದೆ, ನದಿಗಳಿದೆ, ಅಷ್ಟು ಪ್ಯೂರ್ ವೈಟ್ ಆಗಿದೆ ಅಂತೆ ಆ ನದಿ ಎಲ್ಲ ನೋಡಿ. ಅಷ್ಟು ಪರ್ಫೆಕ್ಟ್ ವಾಟ್ರು, ಒಂದು ಗಲೀಜು ಒಂದು ಏನಿಲ್ಲಂತೆ. ಪೂರ್ತಿ ಅಲ್ಲಿರೋ ಕಲ್ಲು ಎಲ್ಲ ಏನು ಈ ತರ ರತ್ನಗಳು, ಈ ತರ ಸ್ಟೋನ್ಸ್ ನೋಡಿ ಯಾವ ತರ ಇರುತ್ತೆ ಆ ವಾಟ್ರು ಅಲ್ವಾ. ಸೊ ಅದಕ್ಕೆ ಆ ಅಪ್ಸರಸ್ಗಳು, ದೇವ ಕಣ್ಣಿಗಳು ಎಲ್ಲ ಅಷ್ಟು ಸಂತೋಷ ಪಡ್ತಾರೆ. ವಾವ್, ಎಷ್ಟು ಚೆನ್ನಾಗಿದೆ ಈ ಜಾಗ. ಯಾಕಂದ್ರೆ ಅದು ಬಂದು ಹಾಲಿನ ಸಮುದ್ರ ಸ್ನಾನ ಮಾಡಿದರೆ ಮತ್ತೆ ಅವ್ರಿಗೂ ಏನಾಗುತ್ತೆ, ಅಷ್ಟು ಸೌಂದರ್ಯ ಬೆಳೆಯುತ್ತಂತೆ. ನಾರ್ಮಲ್ ವಾಟರ್ಲಿ ಸ್ನಾನ ಮಾಡಿದರೆ ಒಳ್ಳೇದು, ಮತ್ತೆ ಹಾಲಲ್ಲಿ ಸ್ನಾನ ಮಾಡಿದ್ರೆ ಮತ್ತೆ ಅವರು ಚರ್ಮ ಯಾವ ತರ ಇರುತ್ತೆ ನೋಡಿ. ಅಷ್ಟು ಚೆನ್ನಾಗ ಸಾಫ್ಟ್ ಅಂಡ್ ಪರ್ಫೆಕ್ಟ್ ಆಗಿರುತ್ತೆ. ಮತ್ತೆ ಅಲ್ಲಿ ಬಂದು ಆ ಗಾಳಿ, ಸೊ ಆ ತರ ಚಿಲ್ ಗಾಳಿ ಬರ್ತಾ ಇದೆ. ಸೊ ಆ ಪೂರ್ತಿ ವಾತಾವರಣಗಳು ಅಷ್ಟು ಸೌಂದರ್ಯವಾಗಿ ಇದೆ ಅಂತೆ. ಸೊ ಇದನ್ನ ನೋಡುವಾಗ ಎಲ್ಲ ಅಷ್ಟೊಂದು ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಬಂದು ಆ ತ್ರಿಕೂಟ ಪರ್ವದಲ್ಲಿ ರಿಧುಮತ್ ಆ ಜಾಗ ಒಂದು ಇರುತ್ತೆ. ಆ ರಿಧುಮತ್ತಿನ ಆ ಜಾಗ, ಆ ತೋಟ ಯಾರು ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ದು ಅಂದ್ರೆ ಭಕ್ತನಾಗಿರೋ ಆ ವರುಣ ದೇವನದಂತೆ. ಸೊ ಇವಾಗ ದೇವಕನ್ನಿಗಳು ಎಲ್ಲ ಅಷ್ಟು ಬಂದು ಸಂತೋಷವಾಗ ಆ ಜಾಗಲ್ಲಿ ಒಟ್ಟಿಗೆ ಇದ್ಕೊಂಡು ಎಲ್ಲರೂ ಅಲ್ಲಿರೋ ಅಷ್ಟು ಹೂಗಳು, ಹಣ್ಣುಗಳು, ಮತ್ತೆ ಎಲ್ಲಾ ಋತುಗಾಲದಲ್ಲಿ ಇರೋ ಎಲ್ಲವೇ ಇರುತ್ತಂತೆ. ಇವಾಗ ನಮಗೂ ಸೀಸನ್ ಫ್ಲವರ್ಸ್, ಸೀಸನ್ ಫ್ರೂಟ್ಸ್ ಇರುತ್ತಲ್ವಾ, ಬಟ್ ಆ ಜಾಗದಲ್ಲಿ ಆಲ್ ಸೀಸನ್ ಫ್ರೂಟ್ಸ್ ಅಂಡ್ ಆಲ್ ಸೀಸನ್ ಫ್ಲವರ್ಸ್, ಎಲ್ಲಾ ಋತುಗಳಲ್ಲಿ ಬರೋ ಹಣ್ಣುಗಳು, ಹೂಗಳು ಎಲ್ಲ ಅಲ್ಲಿ ಬಂದು ಇರುತ್ತಂತೆ. ಮತ್ತೆ ಅಲ್ಲಿ ಬಂದು ಮಂದಾರಗಳು, ಪಾರಿಜಾತಗಳು, ಪಾಡಲಗಳು, ಅಶೋಕಗಳು, ಶಂಭಕ, ಮತ್ತೆ ಶೂತ, ಮತ್ತೆ ಪ್ಯಾಲಂಗಳು, ಪಣಸಂಗಳು, ಮಾವಿನ ಹಣ್ಣುಗಳು, ಅಮ್ರಾತಕಗಳು, ಮತ್ತೆ ಕ್ರಿಮುಕಗಳು, ಆಮೇಲೆ ತೆಂಗಿನಕಾಯಿ ಆ ಮರಗಳು ಇರುತ್ತಂತೆ. ಆಮೇಲೆ ಬಂದು ಡೇಟ್ಸ್ ಇರುತ್ತಲ್ವ, ಸೊ ಅದು, ಮತ್ತೆ ಪೋಮ್ಗ್ರಾನೇಟ್ ಅದು ಇರುತ್ತೆ, ಆ ಮರಗಳು. ಸೊ ಈ ತರ ಅಷ್ಟು ಚೆನ್ನಾಗಿದೆ ಅಂತೆ. ಮತ್ತೆ ಪಾಮ್ ಟ್ರೀ, ಧಾರಣ ಮರಗಳು, ಮತ್ತೆ ತಮಾಲ ಮರಗಳು, ಆಸನ ಮರ, ಅರ್ಜುನ ಮರಗಳು, ಅರಿಷ್ಟ, ಉಡುಂಪರ, ಪಲಕ್ಷ, ಅಲ, ಕಿಂಶುಕ, ಮತ್ತೆ ಚಂದನ ಮರಗಳು, ಸ್ಯಾಂಡಲ್ವುಡ್ ಟ್ರೀಸ್. ಸೊ ಈ ತರ ಎಲ್ಲ ಇರುತ್ತಂತೆ. ಅಲ್ಲಿ ಪಿಸುಮರ್ದಗಳು, ಮತ್ತೆ ಗೋಬಿದಾರಗಳು, ಸರಳಗಳು, ಸುರದಾರುಗಳು, ಮತ್ತೆ ಅಲ್ಲಿ ಗ್ರೇಪ್ಸ್ ಇರುತ್ತೆ, ಶುಗರ್ ಕ್ಯಾನ್ ಇರುತ್ತೆ, ಮತ್ತೆ ಬನಾನಾ ಫ್ರೂಟ್ಸ್ ಆ ಟ್ರೀ ಇರುತ್ತೆ, ನಾವಿನ ಹಣ್ಣು ಇರುತ್ತೆ, ಬದ್ರಿ, ಸೊ ಆ ಫ್ರೂಟು, ಮತ್ತೆ ಅಕ್ಷಗಳು, ಅಭಯ. ಸೊ ಆಮೇಲೆ ಲಾಸ್ಟು ಇದು ಏನು ಆಮ್ಲ ಟ್ರೀ. ಸೊ ಅದು, ಸೊ ಈ ತರ ಎಲ್ಲ ಆಲ್ ಟೈಪ್ಸ್ ಆಫ್ ಫ್ರೂಟ್ಸ್, ಆಲ್ ಟೈಪ್ಸ್ ಆಫ್ ಟ್ರೀಸ್ ಅಲ್ಲಿ ಬಂದು ಇರುತ್ತಂತೆ. ಸೊ ಆಕ್ಚುಲಿ ಆ ತೋಟ ಅಲ್ಲಿ ಬಂದು ಒಂದು ದೊಡ್ಡ ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಕಮಲದ ಹೂ ಬರುತ್ತೆ. ಏನ್ ಕಲರ್ ಅಂದ್ರೆ ಗೋಲ್ಡನ್ ಕಲರ್ ಕಮಲದ ಹೂ ಅಂತೆ. ಯೋಚನೆ ಮಾಡಿ, ನಾವೇನ್ ನೋಡಿರ್ತೀವಿ ರೆಡ್ ಕಲರು, ಪಿಂಕ್ ಕಲರು, ವೈಟ್ ಕಲರ್ ಈ ತರ ನೋಡಿ, ಆದ್ರೆ ಗೋಲ್ಡನ್ ಕಲರ್ ನಾವು ನೋಡಿಲ್ಲ. ಸೊ ಈ ತರ ಅದೇ ತರ ಬ್ಲೂ ನೋಡಿರ್ತೀವಿ, ಆದ್ರೆ ಈ ತರ ಗೋಲ್ಡನ್ ಕಲರ್ ಲೋಟಸ್ ನೋಡಕ್ಕಾಗಲ್ಲ. ಮತ್ತೆ ಅಲ್ಲಿ ಬಂದು ಕುಮುದ, ಓಕೆ ಮಾತಾಜಿ ನೀವು ಬಂದು ಈ ಶ್ಲೋಕ 13 ಇಲ್ಲ, ಇದು 9 ಅಲ್ವಾ? 9 ಇಂದು 19 ತಕ್ಕ ಇರೋ ಶ್ಲೋಕಗಳು ಪೂರ್ತಿ ಓದ್ಬಿಡಿ ಮಾತಾಜಿ. ಯಾಕಂದ್ರೆ ನಾವು ಕನ್ನಡಲ್ಲಿ ಹೇಳುವಾಗ ಏನಾದ್ರು 1-2 ಮಿಸ್ ಆಗಿರುತ್ತೆ.
ಅಲ್ವಾ? ಸೊ ಇಲ್ಲಾಂದ್ರೆ ನಾವು ತಮಿಳಲ್ಲಿ ಹೇಳ್ಬಿಡ್ತೀನಿ, ಮತ್ತೆ ಅದು ಕನ್ನಡಲ್ಲಿ ಹೇಳೋದು ಸ್ವಲ್ಪ ಕಷ್ಟ. ಜಯ ಮಾತಾಜಿ ನೀವು ಹೇಳ್ಬಿಡಿ, ಓದ್ಬಿಡಿ ಮಾತಾಜಿ. 9 to 19. ಹಾ ಮಾತಾಜಿ. ಹಾ ಮಾತಾಜಿ. ತ್ರಿಕೂಟ ಪರ್ವತದ ಕಣಿವೆಯಲ್ಲಿ ಋತುಮತ್ ಎಂಬ ಉದ್ಯಾನ ಹೊಂದಿದೆ. ಈ ಉದ್ಯಾನವು ಮಹಾನ್ ಭಕ್ತ ವರುಣನಿಗೆ ಸೇರಿತ್ತು. ದೇವತೆಗಳ ದೇವಕನ್ಯೆಯರ ಕ್ರೀಡಾ ಸ್ಥಳವಾಗಿತ್ತು. ಇಲ್ಲಿ ಎಲ್ಲ ಋತುಗಳಲ್ಲೂ ಹೂವು ಹಣ್ಣುಗಳು ಬೆಳೆಯುತ್ತಿದ್ದವು. ಅವುಗಳಲ್ಲಿ ಮಂದಾರ, ಪಾರಿಜಾತ, ಪಾಟಲ, ಅಶೋಕ, ಚಂಪಕ, ಚೂತ, ಪಿಯಾಲ, ಪನಸ, ಮಾವು, ಆಮ್ರತಕ, ಕ್ರಮುಕ, ನಾರಿಕೇಳ, ಖರ್ಜೂರ ಮತ್ತು ದಾಳಿಂಬೆ ಮೊದಲಾದ ಫಲಪುಷ್ಪಗಳು ಪ್ರಮುಖವಾದವು. ಅಲ್ಲಿ ಮಧುಕ, ತಾಳೆ ಮರಗಳು, ತಮಾಲ, ಅಸನ, ಅರ್ಜುನ, ಅರಿಷ್ಟ, ಉದುಂಬರ, ಪ್ಲಕ್ಷ, ಆಲ, ಕಿಂಶುಕ ಮತ್ತು ಗಂಧದ ಮರಗಳಿದ್ದವು. ಅಲ್ಲದೆ ಪಿಚುಮರ್ದ, ಕೋವಿದಾರ, ಸರಳ, ಸುರದಾರು, ದ್ರಾಕ್ಷಿ, ಕಬ್ಬು, ಬಾಳೆಹಣ್ಣು, ನೇರಳೆ, ಬದರಿ, ಅಕ್ಷ, ಅಭಯ ಮತ್ತು ನೆಲ್ಲಿಕಾಯಿ ಗಿಡ ಮರಗಳಿದ್ದವು. ಉದ್ಯಾನವನದಲ್ಲಿ ಹೊಳೆಯುವ ಸುವರ್ಣ ಕಮಲ ಪುಷ್ಪಗಳಿಂದ ಕೂಡಿದ ದೊಡ್ಡ ಸರೋವರ ಹೊಂದಿತ್ತು. ಈ ಸರೋವರದಲ್ಲಿನ ಕುಮುದ, ಕಲ್ಹಾರ, ಉತ್ಪಲ ಮತ್ತು ಶತಪತ್ರ ಎಂಬ ಪುಷ್ಪಗಳು ಪರ್ವತಕ್ಕೆ ಅಪೂರ್ವ ಶೋಭೆ ಸೌಂದರ್ಯಗಳನ್ನು ತಂದುಕೊಟ್ಟಿದ್ದವು. ಅಲ್ಲಿ ಬಿಲ್ವ, ಕಪಿತ್ತ, ಜಂಬೀರ, ಭಲ್ಲಾತಕ ಮೊದಲಾದ ಮರಗಳಿದ್ದವು. ಮತ್ತೇರಿದ ಭ್ರಮರಗಳು ಮಧುಪಾನ ಮಾಡಿ ಕಲರವಗೈಯುವ ಪಕ್ಷಿಗಳೊಂದಿಗೆ ನಿನದಿಸುತ್ತಿದ್ದವು. ಅವುಗಳ ಗಾನ ಬಲು ಇಂಪಾಗಿರುತ್ತಿತ್ತು. ಸರೋವರವು ಹಂಸಗಳು, ಕಾರಂಡವಗಳು, ಚಕ್ರವಾಕಗಳು, ಕೊಕ್ಕರೆಗಳು, ನೀರ್ಗೋಳಿಗಳು, ದಾತ್ಯೂಹಗಳು, ಕೋಯಷ್ಟಿಗಳು ಮತ್ತು ಇತರ ಚಿಲಿಪಿಲಿಗುಟ್ಟುವ ಪಕ್ಷಿಗಳಿಂದ ಕೂಡಿರುತ್ತಿತ್ತು. ಮೀನುಗಳು ಮತ್ತು ಆಮೆಗಳ ತಳಮಳದ ಚಲನವಲನದಿಂದಾಗಿ ನೀರು ಕಮಲ ಪುಷ್ಪಗಳಿಂದ ಉದುರಿದ ಪರಾಗಗಳಿಂದ ಅಲಂಕೃತವಾಗಿರುತ್ತಿತ್ತು. ಸರೋವರವು ಕದಂಬ ಪುಷ್ಪ, ವೇತಸ ಪುಷ್ಪ, ನಳ, ನೀಪ, ವಂಜುಳಕ, ಕುಂದ, ಕುರುಬಕ, ಅಶೋಕ, ಶಿರೀಷ, ಕೂಟಜ, ಇಂಗುದ, ಕುಬ್ಜಕ, ಸ್ವರ್ಣಯುತಿ, ನಾಗ, ಪುನ್ನಾಗ, ಜಾತಿ, ಮಲ್ಲಿಕ, ಶತಪತ್ರ, ಜಾಲಕ ಮತ್ತು ಮಾಧವೀಲತೆಗಳಿಂದ ಆವರಣಗೊಂಡಿತ್ತು. ದಂಡೆಗಳು ಸರ್ವ ಋತುಗಳಲ್ಲೂ ಫಲಪುಷ್ಪಗಳನ್ನು ನೀಡುವ ವೈವಿಧ್ಯಮಯ ವೃಕ್ಷಗಳಿಂದ ಸಮೃದ್ಧವಾಗಿ ಸುತ್ತುವರಿಯಲ್ಪಟ್ಟಿದ್ದವು. ಹೀಗೆ ಇಡೀ ಪರ್ವತವು ವೈಭವಯುತವಾಗಿ ಅಲಂಕೃತವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ನೋಡಿ, ಎಷ್ಟು ಮರಗಳು, ಎಷ್ಟು ಗಿಡಗಳು, ಯಾವ ತರ ಅಲ್ಲಿರೋ ಪಕ್ಷಿಗಳು ಆಗಲಿ, ಮತ್ತೆ ಅಲ್ಲಿರೋ ಆ ಹೂವು, ಅಲ್ಲಿರೋ ಮಿರುಗಗಳು, ಸೊ ಎಷ್ಟು ಇದೆ ನೋಡಿ. ಅದೇ ತರ ಎಲ್ಲಾ ಋತುಗಳಲ್ಲೂ ಬರೋ ಎಲ್ಲಾ ಹೂವು ಹಣ್ಣು ಅಲ್ಲಿ ಇರುತ್ತೆ. ಆದ್ರೆ ಎಷ್ಟು ಚೇಂಬರವಾಗಿರುತ್ತೆ ನೋಡಿ. ಸೊ ಇದು ಇಲ್ಲ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಆ ವಾತಾವರಣ ವೆರಿ ಸೂಪರ್, ಯಾರೇ ಹೇಳಕ್ಕಾಗಲ್ಲ. ವಾವ್, ಈ ತರ ಒಂದು ವಾತಾವರಣದಲ್ಲಿ ನಾವಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಕಲ್ಪನೆ ಮಾಡಿದ್ರೆ ವಾವ್ ಸೂಪರ್. ಆ ತರ ಆ ಜಾಗ ಬಿಟ್ಟು ಬರಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಸೊ ಆ ತರ ಒಂದು ಜಾಗಲ್ಲಿ, ಅದಕ್ಕೆ ದೇವಲೋಕಲ್ಲಿರೋ ದೇವಕನ್ನಿಗಳು ಎಲ್ಲ ಅಲ್ಲಿ ಬಂದು ರೆಸ್ಟ್ ತಗೊಳ್ತಾರೆ, ಅಲ್ಲಿ ಇರಕ್ಕೆ ಇಷ್ಟಪಡ್ತಾರೆ. ಸೊ ಆ ತರ ಇರುವಾಗ ಅಲ್ಲಿ ಆ ತ್ರಿಕೂಟ ಪರ್ವತದಲ್ಲಿ, ಆ ಕಾಡಲ್ಲಿ ಆನೆಗಳು ಜೀವಿಸ್ತಾ ಇತ್ತು. ಸೊ ಅದದು ಒಂದು ದೊಡ್ಡ ಆನೆ, ಮತ್ತೆ ಅದು ಹೆಂಡತಿಗಳು ಅಷ್ಟು ಜಾಸ್ತಿ ಹೆಂಗಸರು ಆ ಆನೆಗಳು. ಸೊ ಎಲ್ಲ ಒಟ್ಟಿಗೆ ಏನ್ ಮಾಡ್ತಂದ್ರೆ ಎಲ್ಲ ಬಂದು ಆ ಕರೆಕ್ ಬರ್ತಾ ಇತ್ತು. ಸೊ ಆ ತರ ಕರೆಕ್ ಬರುವಾಗ ಆ ಜಾಗಲ್ಲಿ ಮಧ್ಯದಲ್ಲಿ ಎಷ್ಟೋ ಮರಗಳು, ಗಿಡಗಳು, ಹಳ್ಳಿಗಳು, ಸೊ ಈ ತರ ಬುಷಸ್, ಸೊ ಮತ್ತೆ ಮುಳ್ಳು, ಹುಲ್ಲು, ಹುಲ್ಲು, ಸೊ ಆ ತರ ಅದೆಲ್ಲ ಇರುತ್ತೆ. ಬಟ್ ಈ ಆನೆಗಳು ಏನ್ ಮಾಡ್ತಾನೆ, ಎಲ್ಲಾನೇ ಸಮ, ಯಾಕಂದ್ರೆ ಅಷ್ಟು ಒಂದು ಎರಡು ಬಂದಿಲ್ಲ. ಸೊ ಆನೆಗಳಂದ್ರೆ ಫುಲ್ ಗ್ಯಾಂಗ್ ಒಟ್ಟಿಗೆ ಬರ್ತಾ ಇದೆ. ಸೊ ಆ ತರ ಬರುವಾಗ ಇದು ಬರೋ ಶಬ್ದ ಕೇಳಿ ಮತ್ತೆ ಇರೋ ಆ ಕಾಡಲ್ಲಿರೋ ಮಿರುಗಗಳು ಎಲ್ಲ ಭಯ ಪಟ್ಕೊಂಡು ಓಡಾಡ್ತಾ ಇದೆ ಅಂತೆ. ಯಾರಪ್ಪ ಆ ತರ ಭಯ ಪಟ್ಕೊಂಡು ಓಡೋಡೋದನ್ನ ನೋಡಿದ್ರೆ ಸಿಂಗಗಳು, ಗಾಂಡಾಮೃಗಗಳು, ಹಾವುಗಳು, ಅದಾದ ಕಪ್ಪಿನ ಹಾವು, ವೈಟ್ ಹಾವು, ಸೊ ಈ ತರ ಹಾವುಗಳು, ಸರ್ಪಗಳು ಎಲ್ಲ ಭಯ ಪಟ್ಕೊಂಡು ಓಡಾಡ್ತಾ ಇತ್ತಂತೆ.
ಯಾಕಂದ್ರೆ ಆನೆಗಳು ಅಷ್ಟು ಜಾಸ್ತಿ ಬರುತ್ತೆ. ಅಷ್ಟು ಜಾಸ್ತಿ ಬರುವಾಗ ಅಲ್ಲಿರೋ ಈ ತರ ಆ ನರಿಗಳು, ಓನಾಯಿಗಳು, ಮತ್ತೆ ಎಮ್ಮೆಗಳು, ಕರಡಿ, ಬಿಯರು, ಮತ್ತೆ ಹಂದಿಗಳು, ಕೋಬುಚ್ಚಗಳು, ಏನೋ ಗೊತ್ತಿಲ್ಲ, ಈ ತರ ಮಿರುಗಗಳು, ಕೋತಿಗಳು, ರ್ಯಾಬಿಟ್ಟು, ಆಮೇಲೆ ಡೀರು. ಸೊ ಈ ತರ ಮತ್ತೆ ಇರೋ ಮಿರುಗಗಳನ್ನ ಭಯ ಪಟ್ಕೊಂಡು ಆ ಶಬ್ದ ಕೇಳಿ ಯಾಕಂದ್ರೆ ಈ ಗಜೇಂದ್ರನು ಆ ಆನೆ ಇರುತ್ತಲ್ವಾ, ಆ ಆನೆ ಹ್ಯೂಜ್ ಸೈಜ್, ದೊಡ್ಡ ಸೈಜ್ ಅಂತೆ. ಸೊ ಅಷ್ಟು ದೊಡ್ಡ ಆನೆ ಬರುವಾಗ ಯಾವ ತರ ಇರುತ್ತಂತೆ, ಆ ಜಾಗ ಪೂರ್ತಿ ಏನೋ ಭೂಕಂಪ ಬಂದಿರೋ ತರ ಇರುತ್ತಂತೆ. ಯಾಕೆ ಅಂದ್ರೆ ನಾರ್ಮಲ್ ಆಗ ನಾವ್ ಏನಾದ್ರು ಒಂದು ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ನೋಡುವಾಗ ಏನೋ ಒಂದು ಕಂಟ್ರಿಯಲ್ಲಿ ಆ ಆನೆ ತೋರಿಸಿದ್ದಾರೆ. ಆ ಆನೆ ಯಾವ ತರ ಇರುತ್ತಂತೆ, ಎಲುಬುಗಳೆಲ್ಲ ಕಾಣಿಸ್ತಾ ಇತ್ತು, ಆ ತರ ಇದೆ. ಬಟ್ ಇಲ್ಲಿರೋ ಆನೆಗಳೆಲ್ಲ ವೆರಿ ಗುಂಡಾಗ ಕೊಳುನ್ ಇರುತ್ತೆ. ಅಯ್ಯೋ ಕನ್ನಡಲ್ಲಿ ಏನೋ ಗೊತ್ತಿಲ್ಲ ಮಾತಾಜಿ, ಕೊಳುನ್ ಹೇಳೋಕೆ ಏನಿಲ್ಲ, ಅದು ಗುಂಡಾಗ ಕೊಳುನ್ ಇರೋದು. ಏನ್ ಹೇಳ್ಬೇಕು? ಗುಂಡ ದಪ್ಪಗೆ ಇರುತ್ತದೆ ಅಂತ. ಹಾ, ದಪ್ಪವಾಗಿ ಇರುತ್ತೆ. ಸೊ ಶೈನಿಂಗ್ ಆಗಿರುತ್ತೆ ಮಾತಾಜಿ. ಕೊಳು ಅಂದ್ರೆ ಅದ್ಮೇಲೆ ಶೈನಿಂಗೇ ಬರೋ ತರ ಅಷ್ಟು ಚೆನ್ನಾಗಿರುತ್ತೆ. ಗುಂಡಗಿರುತ್ತೆ ಅಂತಾನೆ ಹೇಳೋದಷ್ಟೇ. ಅಷ್ಟೇ. ಓಕೆ, ಗುಂಡಾಗಿರೋದ್ರ ಗುಂಡು, ಕೊಳು ಅಂದ್ರೆ ಅವನು ಜಾಸ್ತಿ ಕೊಳು ಅಂದ್ರೆ ಶೈನಿಂಗ್ ಅಟ್ಟುಂಟುನು. ಓಕೆ, ಸೊ ಆ ತರ ಇರುತ್ತಂತೆ ಅಲ್ಲಿರೋ ಆನೆಗಳು. ನೋಡಿ ಯಾವ ತರ ಅಷ್ಟು ಗುಂಡಾಗಿರೋ ಆನೆಗಳು ಬರುವಾಗ ಆ ಜಾಗ ಎಲ್ಲ ಯಾವ ತರ ಆಗುತ್ತಂತೆ, ಏನೋ ಭೂಕಂಪ ಬರೋ ತರ ಶಬ್ದಗಳು ಬರುತ್ತಂತೆ. ಯಾಕಂದ್ರೆ ಎಲ್ಲಾ ಆನೆಗಳಿಗೂ ಇದುವೇ ರಾಜ, ಯಾರು? ಈ ಗಜೇಂದ್ರನು. ಅದು ಜೊತೆಯಲ್ಲಿ ಅಷ್ಟು ಅದನ್ನ ಹೆಂಡತಿಗಳು ಬರ್ತಾ ಇದೆ ಅಂತೆ. ಅಷ್ಟು ಹೆಂಡತಿಗಳು, ಒಂದು ಎರಡು ಅಲ್ಲ, ಜಾಸ್ತಿ ಹೆಂಡತಿಗಳು ಇರುತ್ತೆ. ಆ ಆನೆಗಳು ಬರೋ ದಾರಿಯಲ್ಲಿ ಇರೋ ಎಲ್ಲ ಹಣ್ಣುಗಳು ಎಲ್ಲ ತಿನ್ಕೊಂಡೇ ಬರುತ್ತಂತೆ. ಇವಾಗ ನಾವು ಅಷ್ಟು ಮರಗಳನ್ನ ನೋಡಿದೀವಲ್ವಾ, ಆ ಥರ ಎಲ್ಲ ಫ್ರೂಟ್ಸು, ಮಾವಿನ ಹಣ್ಣು, ಆಮೇಲೆ ಬನಾನಾ, ಸೊ ಈ ಥರ ಎಲ್ಲ ಹಣ್ಣುಗಳು ತಿನ್ಕೊಂಡೇ ಬರುವಾಗ ಅದು ಕೊಂಬಿಂದು ಜೇನು ಡ್ರಾಪ್ ಕೆಳಗೆ ಬೀಳುತ್ತಂತೆ. ಸೊ ಆ ಜೇನಿನ ಕುಡಿಯಕ್ಕೆ ಜೇನು ಒಳಗಳು ಬಂದು ಸುತ್ತುತ್ತಂತೆ ಏನೇ ಆನೆಗಳನ್ನೇ. ಆದ್ರೆ ನೋಡ್ಕೊಳ್ಳಿ ಎಷ್ಟು ಆಕ್ಚುಲಿ ಆನೆಗಳು ಬಂದು ಜಾಸ್ತಿ ಊಟ ತಿನ್ನೋದು, ಆದ್ರೆ ಇಲ್ಲಿರೋ ಆನೆಗಳಿಗೂ ಸಾಕಪ್ಪ ಆಗುತ್ತೆ. ಯಾಕಂದ್ರೆ ಒಂದು ಆನೆಗೆ ಊಟ ಬಡಿಸೋದು ಅಷ್ಟು ದೊಡ್ಡ ವಿಷಯ, ಅದು ಅಷ್ಟು ತಿನ್ನುತ್ತೆ, ಅಷ್ಟು ನೀರು ಕುಡಿಯುತ್ತೆ. ಆದ್ರೆ ಇಲ್ಲಿರೋ ಆನೆಗಳು ತಿಂದು 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 ಅಷ್ಟು ಗುಂಡಾಗಿ ಸುತ್ತಾಡುತ್ತಾ ಇದೆ. ಆ ಕೊಂಬಿಂದ ಬರೋ ಜೇನಿನ ಟೇಸ್ಟ್ ಮಾಡಕ್ಕೆ ಜೇನು ಹುಳುಗಳು ಸುತ್ತಾಡುತ್ತೆ ಅಂತ ನೋಡ್ಕೊಳ್ಳಿ. ಸೊ ಎಲ್ಲ ಇವಾಗ ಕೆರೆ ಹತ್ರ ಬಂದ್ಬಿಟ್ಟಿದೆ. ಆಕ್ಚುಲಿ ಎಲ್ಲ ಆನೆಗೆ ಇವನೇ ಅಲ್ವಾ ರಾಜ. ಫಸ್ಟ್ ಅವನು ಆ ನೀರ್ ಒಳಗೆ ಕೆರೆಯಲ್ಲಿ ಇಳಿತಾನೆ. ಇಳಿವಾಗ ನೋಡ್ತಾನೆ, ಓಕೆ ಚೆನ್ನಾಗಿದೆ, ಎಲ್ಲರೂ ಬನ್ನಿ. ಓಕೆ, ಎಲ್ಲ ಆನೆಗಳು ಒಳಗೆ ಇದ್ಬಿಟ್ಟಿದೆ. ಸೊ ಒಂದು ಏನು ನೀರು ಕುಡಿಯೋದು, ನೀರು ಒಬ್ರೊಬ್ರು ಹಾಕಿಸ್ಕೊಂಡು ಆಟಾಡೋದು ಈ ತರ ನಡೀತಾ ಇದೆ. ಅಲ್ಲಿ ಬಂದು ಕಮಲದ ಹೂವು, ಹಳ್ಳಿ ಹೂವು ಅದೆಲ್ಲ ಅಲ್ಲಿ ಇರುತ್ತೆ ಆ ನೀರಲ್ಲಿ. ಆ ನೀರು ಯಾವ ತರ ಇರುತ್ತೆ ಅಂದ್ರೆ ಅಷ್ಟು ಟೇಸ್ಟ್ ಆಗಿರುತ್ತಂತೆ, ಅಮೃತ ತರ. ಪ್ಯೂರ್ ವೈಟ್, ಅದು ಬಂದು ಏನೇ ಒಂದು ಕಲ್ಮಶ ಇಲ್ಲ, ಏನೊಂದು ಗಲೀಜಿಲ್ಲ, ಅಷ್ಟು ಒಳ್ಳೆ ನೀರು, ಫ್ರೆಶ್ ವಾಟರ್. ಸೊ ಆ ನೀರೆಲ್ಲ ಅದು ಕುಡಿಯುತ್ತಂತೆ. ಆದ್ರೆ ಭೌತಿಕ ಲೋಕಲ್ಲಿ ನೀವು ನೋಡಿದರೆ ಯಾರೊಬ್ಬನಿಗೂ ಆಧ್ಯಾತ್ಮಿಕ ಬಗೆ ಗೊತ್ತಿಲ್ವೋ, ಆಧ್ಯಾತ್ಮಿಕ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವನು ಆಹಾ ಈ ಭೌತಿಕ ಜೀವನ ಎಷ್ಟು ಶ್ರೇಷ್ಠವಾದದು, ಎಷ್ಟು ಸಂತೋಷವಾಗಿದೆ ಆ ತರ ಅನ್ಕೊಳ್ತಾರೆ. ಆದ್ರೆ ನಿಜ ಅದು ಅಲ್ಲ. ಯಾಕಂದ್ರೆ
ಈ ಭೌತಿಕ ಲೋಕದಲ್ಲಿ ಇರೋ ಎಲ್ಲಾ ಸುಖಭೋಗಗಳು ಕೃಷ್ಣನ ಮಾಯಾಶಕ್ತಿ, ಅದು ವಶೀಕರಣ ಮಾಡೋ ಶಕ್ತಿ. ಸೊ ಆ ತರ ಇವಾಗ ಆ ಆನೆ ಹೆಂಡತಿಗಳು ಮತ್ತೆ ಕರುಗಳು, ಕುಟ್ಟಿ ಆನೆಗಳು, ಸೊ ಎಲ್ಲ ಇವಾಗ ಸ್ನಾನ ಮಾಡ್ತಾ ಇದೆ ತುಂಬಿಕೆಯಿಂದ. ನೀರ್ ತಗೊಂಡು ಆತರ ಎಲ್ಲಾರ ಮೇಲ್ಗಡೆ ಹಾಕೋದು, ಮತ್ತೆ ಅದ ಮೇಲ್ಗಡೆ ಹಾಕೊಳ್ಳೋದು. ಸೊ ಈ ತರ ಆಟಾಡ್ತಾ ಇದೆ. ಆದ್ರೆ ಆ ಜಾಗಲ್ಲಿ ಏನೋ ಆ ಆನೆಗೂ ಏನು ಮತ್ತೆ ತಲ್ರಂತಗೆ ಏನ್ చెప్తారు? ಹಣೆ ಬರಹ. ಆ ಹಣೆ ಬರಹ ಏನು, ಅದಕ್ಕೂ ಹಣೆ ಬರಹ ಬಂದ್ಬಿಟ್ಟಿದೆ. ಏನು, ಆ ಜಾಗಲ್ಲಿ ಮೊಸಳೆ ಒಂದು ಬಂತು. ಮೊಸಳೆ ಬಂದು ಈ ಗಜೇಂದ್ರನ ಕಾಲಿನಿ ಇಟ್ಕೊಂಡ್ಬಿಟ್ಟಿದೆ. ಸೊ ಇಟ್ಕೊಂಡ್ಬಿಟ್ಟಿದ ಮೇಲೆ ಆಕ್ಚುಲಿ ನೀವು ನೋಡಿದ್ರೆ ಈ ಗಜೇಂದ್ರ ಆನೆ ಅಷ್ಟು ಉದ್ದ, ಅಷ್ಟು ದಪ್ಪ. ಸೊ ಭೂಕಂಪ ಬರೋ ತರ ಅದನ್ನ ನಡ್ಕೊಂಡು ಬರುವಾಗ ಆಗುತ್ತೆ. ಬಟ್ ಅದು ಓನ್ಲಿ ಫಾರ್ ನೆಲದಲ್ಲಿ ಅದು ಸ್ಟ್ರಾಂಗ್. ಬಟ್ ನೀರಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ? ಮೊಸಳೆ. ಸೊ ಇವಾಗ ಆನೆ ನೀರಲ್ಲಿರುತ್ತಾ ಇಲ್ಲಾಂದ್ರೆ ನೆಲದಲ್ಲಿರುತ್ತಾ? ಎಲ್ಲಿದೆ? ನೀರಲ್ಲೇ ಇರುತ್ತೆ. ನೀರಲ್ಲಿದೆ. ಸೊ ಈ ನೀರಲ್ಲಿ ಇರುವಾಗ ಆದ್ರೆ ಯಾರು ಸ್ಟ್ರಾಂಗು? ಮೊಸಳೆ. ಹಾ, ಮೊಸಳೆ. ಸೊ ಮೊಸಳೆ ವೆರಿ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಅದೇನ್ ಮಾಡುತ್ತೆ, ಗಜೇಂದ್ರನು ಒಳಗಡೆ ಕರ್ಕೊಂಡು ಹೋಗ್ತಾ ಇದೆ, ನೀರು ಒಳಗಡೆ ಮತ್ತೆ ಹೋಗ್ತಾ ಇದೆ. ಸೊ ಇದು ಆಚೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಈ ಗಜೇಂದ್ರ ಇಷ್ಟು ಕಷ್ಟಪಡೋದು ನೋಡಿ ಮತ್ತೆ ಮ್ಯೂಟ್ ಮಾಡಿ. ಸೊ ಅದನ್ನ ಹೆಂಡತಿಗಳು, ಆ ಗಜೇಂದ್ರನ ಹೆಂಡತಿಗಳೆಲ್ಲ ಪ್ರಯತ್ನ ಪಡುತ್ತಂತೆ. ಅದಕ್ಕೆಲ್ಲ ದುಃಖ ಬಂದಿದೆ. ಅಯ್ಯೋ, ಈ ತರ ಆಗಿಬಿಟ್ಟಿದೆ ನನ್ ಗಜೇಂದ್ರನಕ್ಕೂ. ಅದೆಲ್ಲ ಪ್ರಯತ್ನ ಪಡ್ತಾ ಇದೆ, ಅವ್ರನ್ನ ಆಚೆ ಕರ್ಕೊಂಡ್ ಬರೋಕೆ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಅವರು ಆಚೆ ಬರೋಕೆ ಆಗಿಲ್ಲ. ಅದೆಲ್ಲ ಇಳಿಯುತ್ತೆ, ಆದ್ರೆ ಆಚೆ ಬಂದೇ ಇಲ್ಲ. ಸೊ ಈ ತರ ಆನೆನಿ ಮೊಸಳೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆ. ಆನೆ ಏನ್ ಮಾಡ್ತಾ ಇದೆ, ಮೊಸಳೆನ ಆಚೆ ಕರ್ಕೊಂಡು ಬರಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಈ ತರ ಜಗಳ ನಡೀತಾ ಇದೆ. ಆದ್ರೆ ಇದು ನೀರ್ ಒಳಗಡೆ ನಡೀತಾ ಇರೋದ್ರಿಂದ ಮೊಸಳೆ ಇಟ್ಸ್ ವೆರಿ ಸ್ಟ್ರಾಂಗ್ ಆಗಿದೆ. ಸೊ ಆನೆ ಈ ತರ ಜಗಳ ಮಾಡಿ 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 ಹಿಡಿದು ಅದು ಟಯರ್ಡ್ ಆಗಿಬಿಟ್ಟಿದೆ. ಸೊ ಆಕ್ಚುಲಿ ಇವರಿಬ್ಬರಿಗೂ ಮಧ್ಯದಲ್ಲಿ ಎಷ್ಟು ದಿನ ಜಗಳ ನಡೀತಂತೆ, ಏನೋ ಇಷ್ಟು ದಿನಗಳು, ಇಷ್ಟು ವೀಕ್ಸು, ಇಷ್ಟು ಮಂತ್ಸು ಇಲ್ಲ, 1000 ವರ್ಷ ಅಂತೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 1000 ವರ್ಷ ಜಗಳ ನಡೀತಾ ಇತ್ತು ನೋಡಿ. ಆದ್ರೆ 1000 ವರ್ಷ ಅದು ಜಗಳ ಮಾಡ್ತಾ ಇದೆ. ತನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅದು 1000 ವರ್ಷ ಪ್ರಯತ್ನ ಪಡ್ತಾ ಇದೆ ಆನೆ. ಆದ್ರೆ ಏನ್ ಆಶ್ಚರ್ಯ, ಆ ನೀರ್ ಒಳಗಡೆ ಇದ್ದು 1000 ವರ್ಷ ಜಗಳ ಮಾಡಿ ಮಾಡಿ ಆನೆ ಮನಸ್ಸು, ಶರೀರ, ಇಂದ್ರಿಯಗಳು ಎಲ್ಲ ಅದಕ್ಕೂ ವೀಕ್ ಆಗಿಬಿಟ್ಟಿದೆ. ಸೊ ಇವಾಗ ಅದು ಓಕೆ, ಅಷ್ಟೇ ಆಯ್ತು, ಇಷ್ಟೇ ನನಗೂ ಭಗವಂತ ಕೊಟ್ಟಿದ್ದಾನೆ ಏನೋ. ಯಾಕಂದ್ರೆ ನೀವು ನೋಡುವಾಗ ದ್ರೌಪದಿ ಏನ್ ಮಾಡ್ತಾರೆ, ಅಲ್ಲಿ ಆ ರಾಜಸಭೆಯಲ್ಲಿ ಅಷ್ಟು ದೊಡ್ಡ ರಾಜಗಳು ಇದ್ರು. ಧೃತರಾಷ್ಟ್ರ, ಮತ್ತೆ ಭೀಷ್ಮರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಮತ್ತೆ ಎಷ್ಟೋ ರಾಜಗಳು, ಯಾಕೆ ಪಾಂಡವರುಗಳು ಇದ್ರು, ಅದೇ ತರ ಗೌರವರುಗಳು ಇದ್ರು, ಮತ್ತೆ ರಾಜಗಳೆಲ್ಲರೂ ಇದ್ರು. ಆದ್ರೆ ಯಾರಾவது ದ್ರೌಪದಿನಿ ರಕ್ಷಣೆ ಮಾಡಕ್ಕಾಯ್ತಾ? ಇಲ್ವೇ, ಯಾರೇ ರಕ್ಷಣೆ ಮಾಡಕ್ಕಾಗಲ್ಲ. ಸೊ ಅವ್ರನ್ನೇ ರಕ್ಷಣೆ ಮಾಡ್ಕೊಳ್ಳೋಣ ಅನ್ಕೊಳ್ತಾರೆ. ಆದ್ರೆ ದುಶ್ಯಾಸನ ಅಷ್ಟು ಬೇಗ ಅವರು ಚೀರೆನಿ ಇಳಿತಾ ಇದ್ದಾನೆ. ಅವಾಗ ಅವ್ರಿಗೂ ಲೇಡೀಸ್ ಪ್ರಾಬ್ಲಮ್, ಪೀರಿಯಡ್ಸು. ಅವ್ರಿಗೂ ಏನಪ್ಪ ಇಷ್ಟು ಕಷ್ಟ. ಆ ಟೈಮಲ್ಲಿ ಒಂದು ಹೆಂಗಸರನ್ನ ಕರ್ಕೊಂಡೋಗಿ ರಾಜಸಭೆಯಲ್ಲಿ ಈ ತರ ಮಾಡ್ತಾರ. ಅವರು ಕೃಷ್ಣನ್ನಿ ಕರೀತಾರೆ, ಮತ್ತೆ ಒಂದು ಕೈಯಲ್ಲಿ ರಕ್ಷಣೆ ಮಾಡಿಕೊಂಡು ಒಂದು ಕೈಯಲ್ಲಿ ಕರೀತಾ ಇದ್ದಾರೆ. ಆದ್ರೆ ಮತ್ತೆ ಅವ್ರಿಗೂ ಏನೇ ಆಗಿಲ್ಲ. ಅವ್ರನ್ನೇ
ಅதாவது ಅವರನ್ನ ರಕ್ಷಣೆ ಮಾಡಕ್ಕೂ ಯಾರು ಬಂದಿಲ್ಲ, ಅವರೇ ಅವರನ್ನ ರಕ್ಷಣೆ ಮಾಡ್ಕೊಳ್ಳಕ್ಕ ಆಗಲ್ಲ. ಸೊ ಆ ತರ ಇರುವಾಗ ಗೋವಿಂದಾನು 2 ಕೈ ಮೇಲ್ಗಡೆ ಎತ್ತಿ ಗೋವಿಂದನೇ ಕರೆಯಕ್ಕೂ ಶುರು ಮಾಡಿದ್ದಾರೆ. ಸೊ ಆವಾಗ ಗೋವಿಂದನ್ ಬಂದು ರಕ್ಷಣೆ ಮಾಡಿದ್ದಾರಲ್ವಾ. ಆ ತರ ಈ ಆಣೆ ಆ ಮೊಸಳೆಯಿಂದ ನಾವು ರಕ್ಷಣೆ ಮಾಡ್ಕೋಬೇಕು ಎಷ್ಟೋ ಪ್ರಯತ್ನ ಪಟ್ಟಿದೆ. 1 ದಿನ ಅಲ್ಲ, 2 ದಿನ ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 1000 ವರ್ಷ ಪ್ರಯತ್ನ ಪಟ್ಟಿದೆ. ಇವಾಗ ಅದಕ್ಕೂ ಬಲ ಎಲ್ಲ ಹೋಯ್ತು. ಎಷ್ಟು ಸ್ಟ್ರೆಂತ್ ಇತ್ತು ಎಲ್ಲ ಸ್ಟ್ರೆಂತ್ ಹೋಯ್ತು. ಸೊ ಇವಾಗ ಅದು ಯೋಚನೆ ಮಾಡ್ತಾ ಇದೆ ಅಷ್ಟೇ, ನಮ್ಗೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ವಿಧಿ. ಇವಾಗ ಈ ತರ ಮೊಸಳೆ ಇಟ್ಕೋಬೇಕು, ಆನೆ ಸಿಕ್ಕೋಬೇಕು ಅಷ್ಟೇ. ಇವಾಗ ಶರೀರ ಬಿಟ್ಟು ಹೋಗ್ಲೇಬೇಕಾಗುತ್ತೆ. ಆ ತರ ಯೋಚನೆ ಮಾಡಿಬಿಟ್ಟಿದೆ. ಇವಾಗ ನಮ್ದು ಲಾಸ್ಟ್ ಕಾಲ ಆಯ್ತು, ನನ್ನ ಕತೆ ಆಯ್ತು, ಮುಗಿದೋಗಿದೆ. ಸೊ ಈ ತರ ಅದು ಯೋಚನೆ ಮಾಡ್ತಾ ಇದೆ. ಯಾಕಂದ್ರೆ ಅವ್ರ ಗಜೇಂದ್ರನ ಜೊತೆಯಲ್ಲಿ ಬಂದಿರೋ ಫ್ರೆಂಡ್ಸು, ರಿಲೇಷನ್ಸು, ವೈಫ್ಸು ಎಲ್ಲ ಎಷ್ಟು ಅವರು ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಏನ್ ನಡೆಯಲ್ಲ. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಏನ್ ಮಾಡೋದು, ಅವ್ರಿಗೆ ಏನ್ ಮಾಡಕ್ ಆಗಲ್ಲ. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ ನಾವು ಆ ಮೊಸಳೆ ಬಾಯಿ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಇವಾಗ ನಮ್ನ ರಕ್ಷಣೆ ಮಾಡ್ಬೇಕಂದ್ರೆ ಒಬ್ಬನೇ ಇರ್ತಾನೆ. ಯಾರದು? ಅವನೇ ದೇವೋತ್ತಮ ಪರಮ ಪುರುಷರು. ಸೊ ಆ ದೇವೋತ್ತಮ ಪರಮ ಪುರುಷನಿ ಕರೆದಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ ಬಲ ಎಲ್ಲ ಹೋಯ್ತು, ನಮ್ಗೆ ಎಷ್ಟು ಶಕ್ತಿ ಇತ್ತು ಆ ಶಕ್ತಿ ಎಲ್ಲ ಹೋಯ್ತು. ಆದ್ರೆ ಎಲ್ಲಕ್ಕೂ ನಿತ್ಯ ಕಾಲವಾಗಿ ಇರೋನು ಯಾರು ಅಂದ್ರೆ ಭಗವಂತನ್ನೇ. ಕಾಲ ಸರ್ಬ ಯಾರು? ಭಗವಂತನ್ನೇ. ಸೊ ಎಲ್ಲಾರ್ನಿ ನುಂಗೋ ಶಕ್ತಿ ಇರೋನು ಯಾರು? ಭಗವಂತನೇ. ಆದ್ರೆ ಆ ಭಗವಂತನ ನೋಡಿ ಮತ್ತ ದೇವರುಗಳ ಭಯ ಪಡ್ತಾರೆ. ಸೊ ಆ ತರ ಇರುವಾಗ ಭಗವಂತನ್ ನೋಡಿ ಮರಣವೇ ಭಯ ಆಗುತ್ತೆ, ಮರಣಕ್ಕೆ ಭಯ ಬರುತ್ತೆ. ಆ ತರ ಇರುವಾಗ ನಾವೇನ್ ಮಾಡೋಣ? ಭಗವಂತ ಹತ್ರ ಪ್ರಾರ್ಥನೆ ಮಾಡೋಣ. ಸೊ ಇವಾಗ ಲಾಸ್ಟ್ ಭಗವಂತನೇ ಶರಣಾಗತಿ ಮಾಡಬೇಕು. ಇವಾಗ ಅದು ತೀರ್ಮಾನ ಮಾಡಿಬಿಟ್ಟಿದೆ. ಇಲ್ಲಿ ಬಂದು ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಗಾಳಿ ಬೀಸ್ತಾ ಇದೆ ಅಂದ್ರೆ ಅದು ಭಗವಂತನ ಮೇಲ್ಗಡೆ ಇರೋ ಭಯ ತಿಂದು. ಸೂರ್ಯ ಪ್ರಕಾಶ ಕೊಡ್ತಾ ಇದೆ ಅಂದ್ರೆ ಅದು ಭಗವಂತನ ಮೇಲ್ಗಡೆ ಇರೋ ಭಯದಿಂದು. ಸೊ ಈ ತರ ಈ ಭೌತಿಕ ಲೋಕದಲ್ಲಿ ಏನೇನು ವಸ್ತುಗಳು ಇದೋ ಎಲ್ಲ ಭಗವಂತನ ಕೃಪೆಯಿಂದ ನಮ್ಗೆ ಸಿಕ್ಕಿದೆ. ಓಕೆ, ಸೊ ಇವಾಗ ನಮ್ದು ಈ 2 ಅಧ್ಯಾಯ ಕಂಪ್ಲೀಟ್ ಆಯ್ತು. ಹರೇ ಕೃಷ್ಣ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು.